ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಇಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್ ಕಿಚ್ಚಿಗೆ ಕಾರಣವಾಯಿತು. ದೇಶಾದ್ಯಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ನಡುವೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಕಾಂಗ್ರೆಸ್ ಕೇಂದ್ರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟಿಸಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಸುರ್ಜೇವಾಲಾ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಮೂರನೇ ದಿನವಾದ ಇವತ್ತು ಕೂಡ ರಾಬರ್ಟ್ ವಾದ್ರಾ ಇಡಿ ವಿಚಾರಣೆ ಮುಂದುವರೆದಿತ್ತು. ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ತಾರೆ, ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು? ಸೋನಿಯಾ ಗಾಂಧಿ ಏನ್? ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದುರ ಮಗ ಅಲ್ಲ. ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ನಿನ್ನ ಚರಿತ್ರೆ ನಿನ್ನ. ಆಯ್ತು ಸಾರ್, ನೀವು ಹೆದರ್ಕಬೇಡಿ. ನಿಮ್ಮನ್ನು ಯಾವನು ಹೆದರ್ಕ ಅಂತ ಹೇಳ್ತೀರೋ ಅದನ್ನು ಪದೇ ಪದೇ ಇಡೀ ಕೇಳೋದು. ನಾವು ಹೆದರ್ಕೊಳ್ಳಲ್ಲ. ನಿಮ್ಮನ್ನು ಯಾವನು ಹೆದರ್ಕೊ ಅಂತ ಹೇಳಿರೋದು ಫಸ್ಟ್ ಆಫ್ ಆಲ್ ಯಾರು ಮತ್ತೆ ಹೇಳಿದ್ರೆ ಈಗ ಸದ್ಯಕ್ಕೆ ಜಾತಿ ಜನಗಣತಿ ಹೇಳ್ರಪ್ಪ ಮಿಸ್ಟರ್ ಸಿದ್ದರಾಮಯ್ಯ, ಇದಕ್ಕೆಲ್ಲ ನಾವು ಹೆದರಲ್ಲ ಅಂತ ಹೇಳ್ತೀರೋ ಇಲ್ವೋ ಅದನ್ನ ಕ್ಲಾರಿಫೈ ಮಾಡಿಬಿಟ್ರೆ ಮುಗ್ದಾಯ್ತು ಕೇಸ್. ಅದನ್ನೇ ಜನ ಬಯಸ್ತಾರೆ ಅಲ್ಲ. ಇಬ್ರು ಪ್ರೊಟೆಸ್ಟ್ ಅಲ್ಲಿ ಗೌರ್ಮೆಂಟ್ ಅದು ಪಾಪ ಸಿಲಿಂಡರ್ ಎತ್ಕೊಂಡಿದ್ದಾರೆ. ಯಾರು ಪಕ್ಕದಲ್ಲಿ ಅವ್ರಿಗೊಂದು ಮೆಟ್ರೋದೊಂದು ಬೋಗಿ, ಇದು ಪ್ರತಿಕೃತಿ ಫೋಟೋ, ಒಂದು ನೀರಿನ ಬಾಟ್ಲು, ಹಾಲ್ ಪ್ಯಾಕೆಟ್, ಒಂದು ಹಾಲಿಂದೊಂದು ಪ್ಯಾಕೆಟ್ಟು, ಆಮೇಲೆ ಒಂದು ಎಲೆಕ್ಟ್ರಿಕ್ ವೈರು, ಕಸದ್ದು ಸೆಸ್ ಹಾಕಿದಾರಲ್ಲ ಅದಕ್ಕೆ, ಆಮೇಲೆ ಒಂದು ಬ್ಯಾಗಲ್ಲಿ ಒಂದಿಷ್ಟು ಕಸ ಎಲ್ಲನೂ ಕೊಡಬೇಕಿತ್ತು ತಾನೇ ನಿಮ್ಮ ಕೈಗೆ ಯಾವನಾರು ಒಬ್ಬ. ಅವೆಲ್ಲ ಬ್ಯಾಡ್ವಾ? ಎಸ್. ಇನ್ನು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರು ಹೂಡಿದಂತಹ ಮುಷ್ಕರವನ್ನು ವಾಪಸ್ ಪಡೆಯಲಾಗಿದೆ. ಸರ್ಕಾರ ಹಾಗೂ ಲಾರಿ ಮಾಲೀಕರ ಮಧ್ಯೆ ಸಂಧಾನ ಯಶಸ್ವಿಯಾಯಿತು. ಲಾರಿ ಮುಷ್ಕರದಿಂದ ದಿನಕ್ಕೆ 4,500 ಕೋಟಿ ನಷ್ಟವಾಗಿದೆ ಅಂತ ಅಂದಾಜು. ಸಭೆ ಬಳಿಕ ಮಾತನಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ಸರ್ಕಾರದ ಮುಂದೆ ಲಾರಿ ಮಾಲೀಕರು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅದನ್ನ ಬಗೆಹರಿಸುವಂತಹ ವ್ಯವಸ್ಥೆ ಆಯ್ತು. ನಮ್ಮ ಬೇಡಿಕೆ ಇದು ಅಂತ ಹೇಳಿದವರು ಅವರು, ಈಗ ಸಾಲ್ವಾಗಿದೆ ಅಂತ ಹೇಳ್ತಿರೋರು ಅವರು. ಆಗತ್ತೆ, ಎಂಜಾಯ್. ಬೇಡಿಕೆ ನಿಮ್ದು, ಈಡೇರಿಕೆ ಅವ್ರದ್ದು. ಇದ್ರ ಮಧ್ಯೆ ಜನರದೇನಿದೆ? ಚೆನ್ನೈನ ಮೆರಿನಾ ಬೀಚಲ್ಲಿ ಮಾಜಿ ಸಿಎಂ ಕರುಣಾನಿಧಿ ಸಮಾಧಿ ಮೇಲೆ ಹಿಂದೂ ದೇವಾಲಯದ ಚಿತ್ರ ಬಳಸ್ತಾ ಇದ್ದಾರಂತೆ. ವಿವಾದಕ್ಕೆ ಎಡೆ. ಡಿಎಂಕೆ ವಿರುದ್ಧ ಬಿಜೆಪಿಯವರೆಲ್ಲ ತಿರುಗಿದೆ. ಶ್ರೀ ವಿಲ್ಲಿಪುತ್ತೂರು ದೇಗುಲದ ಪ್ರತಿಕೃತಿ ಚಿತ್ರ ಹಂಚಿಕೊಂಡಿದ್ದಾರೆ. ಇದು ಹಿಂದೂ ಸಮುದಾಯವನ್ನು ಅಗೌರವಿಸುವ ಕೃತ್ಯ ಅಂತ ತೆಗೆದಾಕಿ ಅಂತ ಡಿಎಂಕೆ ದೇಗುಲದ ಗೋಪುರ ಚಿತ್ರವನ್ನು ಸಮರ್ಥಿಸ್ಕೊಂಡ್ಬಿಟ್ಟಿದ್ದಾರೆ. ವಿಲ್ಲಿಪುತ್ತೂರು ಗೋಪುರದ್ದು ತಮಿಳುನಾಡಿನ ರಾಜ್ಯ ಲಾಂಛನದ ಅವಿಭಾಜ್ಯ ಅಂಗ ಅಂದಿದೆ. ಅದು ರಾಜ್ಯನೋ ಲಾಂಛನನೋ, ಕರುಣಾನಿಧಿ ಅವರ ಸಮಾಧಿ ಮೇಲೆ ಸನಾತನ ಧರ್ಮದ ಸಂಸ್ಕೃತಿಯನ್ನು ಬಿಂಬಿಸಬಹುದಾದ ಒಂದು ದೇವಸ್ಥಾನದ ಗೋಪುರದ ಚಿತ್ರ ಹಾಕೋದು ನ್ಯಾಯವೇ? ಸಮಾಧಿಯ ಒಳಗಡೆ ಇರುವ ಡಿ.ಎಂ. ಕರುಣಾನಿಧಿ ಏನು ಅನ್ಕೋಬೇಕು? ಅವ್ರಿಗೆ ಬೇಜಾರಾಗಲ್ವಾ? ಮೊಮ್ಮಗ ಅವರು ಯಾರು ಉದಯನಿಧಿ ಸ್ಟಾಲಿನ್. ಏನು ಸಾರ್ ಹಿಂಗೆ ಮಾಡ್ತಾ ಇದ್ದೀರಿ ನೀವು? ಅವನು ಯಾವನೋ ಒಬ್ಬ ಕಚಡ ಮಂತ್ರಿ, ಅದೇನೇನೋ ಮೊನ್ನೆ ಮಾತಾಡಿದ್ನಲ್ಲ ಸಂಕೇತಗಳ ಬಗ್ಗೆ. ಏನಪ್ಪ ಆ ದೇವಸ್ಥಾನದಲ್ಲೂ ಆ ಸಂಕೇತಗಳು ಇದೆಯೇನಪ್ಪ? ಲಾಂಛನ ಅಂತ ಇವ್ರು ಬಳಸ್ತಾರೆ. ಚೆನ್ನಾಗಿದೆ. ಕೇರಳ ಚಿತ್ರರಂಗಕ್ಕೆ ಎಂಡೇ ಇಲ್ಲ. ಅದೇನು ಲೈಂಗಿಕ ದೌರ್ಜನ್ಯ ಅಂತೆ, ಅದು ಯಾರ ಸಹನಟ ಅಂತೆ, ಶೈನ್ ಟಾಮ್. ನಮ್ಗೆ ನಮ್ಮವರೇ ಗೊತ್ತಿಲ್ಲ ಕರೆಕ್ಟಾಗಿ ಇನ್ನೂ ಸರಿಯಾಗಿ. ಇವನು ಎಲ್ಲಿಂದ ಕಂಡು ಹಿಡಿಯೋಣ? ಸುಮಾರು ಚಿತ್ರಗಳು ಮಾಡಿ. ಮಲಯಾಳಂ ನಟ ಅಂತ ಯಾರೋ ಹೆಣ್ಣು ಮಗಳಿಗೆ ಡ್ರಗ್ಸನ್ನು ಸೇವನೆ ಮಾಡ್ಕೊಂಬಂದು ದುರ್ವರ್ತನೆ ಮಾಡೋದಂತೆ. ಅವ್ರು ದೂರು ಕೊಟ್ಟರು. ಮೇಡಮ್ ಸರಿ, ಪೊಲೀಸ್ನವ್ರು ಒಂದು FIR ಹಾಕೊಂಡು ಹೋಗೇ ಬಿಟ್ರು. ನೋಡಬಿಡೋಣ, ದಾಳಿ ಮಾಡೋಣ ಅಂತ ಹೋಟೆಲ್ ಕಡೆಗೆ ಕಿಟಕಿಯಿಂದ ಆರ್ಬಿಟ್ನಂತೆ. ಅಲ್ಲಲ್ಲೇ ವಾ, ಹಂಗೂ ಇದೆಯಾ? CCTV ಸಿಕ್ಕಿದೆ. ಹಾರಿ ಪರಾರಿಯಾಗಿದ್ದಾನೆ. ಯಾರು? ಡ್ರಗ್ ವೀರ. ಓಕೆ, ಆಲ್ ರೈಟ್. ಇನ್ನು ಇವತ್ತು ರಾಜ್ಯದ ಹಲವೆಡೆ ಮಳೆಯ ಅಬ್ಬರ. ನಿನ್ನೆ ಸುರಿದಂತಹ ಮಳೆಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಪೀಣ್ಯದಲ್ಲೂ ಇದೇ ಪರಿಸ್ಥಿತಿ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ನಂದಿಹಾಳ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ದಾವಣಗೆರೆಯ ಜಗಳೂರು APMC ಆವರಣದಲ್ಲಿ ರೈತರು ತಂದ ರಾಗಿ ಕೊಳೆಯುವ ಆತಂಕ ಎದುರಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಾಗಿದೆ.